ಹಾಯ್. ಸೊ ಈ ಫೋಟೋದಲ್ಲಿ ಯಾರಿದ್ದಾರೆ ಅಂತ ಗೆಸ್ ಮಾಡೋಕ್ಕಾಗುತ್ತಾ? ಇವರು ಯಾರಂದರೆ ಇಂಡಿಯನ್ ಹಿಸ್ಟ್ರಿನಲ್ಲಿ ಒಂದು ಚೇಂಜನ್ನು ತರುವಂಥ ಒಂದು ಹಿಸ್ಟಾರಿಕ್ ಕೇಸ್, ದಿ ಶಾಬಾನೋ ಕೇಸ್. ಇವರೇ ದಿ ಶಾಬಾನೋ. ಹೌದು. ಸೊ ನಾವಿವತ್ತು ಈ ಕೇಸ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಸಾಧನಾ ಸ್ಪಿಯರ್. ಲೆಟ್ಸ್ ಡಿಸ್ಕಸ್ ದಿ ಕೇಸ್. ಸೊ ಏನಾಗಿತ್ತು ಶಾಬಾನು, ಏನದು, ಯಾವಾಗ ನಡೆದಿತ್ತು ಅಂದರೆ, ಶಾಬಾನು ಬೇಗಮ್ ಅನ್ನೋ ಇವರು, ಅವರ ಹಸ್ಬೆಂಡ್ ಮೊಹಮ್ಮದ್ ಅಹಮದ್ ಖಾನ್. ಈ ಕೇಸ್ ನಡೆದಿದ್ದು 1985 ಇದಕ್ಕಿಂತ ಮುಂಚೆ ಏನಾಗಿತ್ತು, ಹಾಗೂ ಈ ಕೇಸ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರ ಹಕ್ಕು ಇದಕ್ಕೆ ಸಂಬಂಧಿಸಿದೆ. ಹೌದು, ಮಹಿಳೆಯರ ಹಕ್ಕುಗಳ ಬಗ್ಗೆ ಇಸ್ಲಾಂ ಧರ್ಮದಲ್ಲಿ ಏನು ಹೇಳುತ್ತೆ ಅದನ್ನು ಇವರು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿರ್ತಾರೆ. ಇಂಡಿಯಾದಲ್ಲಿ ಇನ್ನೂ ಇದೆ ಏನಂದರೆ, ಒಂದು CPC ಸಿವಿಲ್ ಪ್ರೊಸೀಜರ್ ಕೋಡ್, ಇನ್ನೊಂದು CRPC ಕ್ರಿಮಿನಲ್. ಸಿವಿಲ್ ಅಲ್ಲಿ ಏನು ಡೀಲ್ ಮಾಡ್ತಾರೆ ಅಂದರೆ ಮ್ಯಾರೇಜ್, ಚಿಲ್ಡ್ರನ್ ಕಸ್ಟಡಿ ಮತ್ತು ಡಿವೋರ್ಸ್ ಮತ್ತು ಈ ಲ್ಯಾಂಡ್ ಟ್ರಾನ್ಸ್ಫರ್ ಅದ್ರ ಬಗ್ಗೆ ಎಲ್ಲ CPC ನಡೆಯುತ್ತೆ ಸಿವಿಲಲ್ಲಿ. ಇನ್ನು ಕ್ರಿಮಿನಲಲ್ಲಿ ಕೊಲೆ, ಸುಲಿಗೆ, ಕಳ್ಳತನ ಈ ಥರ ಇರೋದು ನಡೆಯುತ್ತೆ. ಇದೆಲ್ಲ ಬಿಟ್ಟು ಇನ್ನೊಂದಿದೆ, ಏನು ಗೊತ್ತಾ? ಶರಿಯತ್ ಅಂತ. ಅಂದರೆ ಇದು ಮುಸ್ಲಿಂ ಪರ್ಸನಲ್ ಲಾ. ಇಂಡಿಯಾದಲ್ಲಿ ಇರೋ ಮುಸ್ಲಿಮ್ಸಿಗೆ CRPC ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಪ್ಲೈ ಆಗುತ್ತೆ. ಅಂದರೆ ಇಲ್ಲಿರೋ ಎಲ್ಲ ಜನಕ್ಕೂ ಈ ಲಾಗಳ ಮೂಲಕನೇ ಶಿಕ್ಷೆ ಕೊಡೋದು. ಆದರೆ ಮುಸ್ಲಿಮರಿಗೆ ಸಿವಿಲ್ ಏನೇ ಬಂದರೂ ಈ ಲಾ ಮೂಲಕ ಶಿಕ್ಷೆ ಕೊಡೋದು. ಇದು ಮಾತ್ರ ಬೇರೆ ಜಾತಿಯವರಿಗೆ ಅಥವಾ ಬೇರೆ ಧರ್ಮದವರಿಗೆ ಮಾತ್ರ ಇದು ಅಪ್ಲೈ ಆಗೋದು. ಮುಸ್ಲಿಮರಿಗೆ ಶರಿಯತ್ ಕಾನೂನಿನ ಪ್ರಕಾರ ಕೊಡಲಾಗುತ್ತೆ. ಅದೇ ರೀತಿ ಮುಸ್ಲಿಂ ಮಹಿಳೆಯರ ಹಕ್ಕನ್ನು ಶರಿಯತ್ ಪ್ರಕಾರವಾಗಿ ಕೊಡೋದನ್ನು ಶಾಬಾನು ಅವರು ಚಾಲೆಂಜ್ ಮಾಡಿದರು. ಸೊ ಏನು ಅಂತ ನೋಡೋಣ ಬನ್ನಿ. 1932 ಇಂದೋರ್ನ ಫೇಮಸ್ ಲಾಯರ್ ಆಗಿದ್ದಂತಹ ಮೊಹಮ್ಮದ್ ಅಹಮದ್ ಖಾನ್ ಜೊತೆಗೆ ಬಾಲ್ಯ ವಿವಾಹ ಆಗಿತ್ತು ಶಾಬಾನು ಅವ್ರದ್ದು. 14 ವರ್ಷ ಇಬ್ಬರು ಚೆನ್ನಾಗೇ ಇರ್ತಾರೆ, 5 ಮಕ್ಕಳು ಇರುತ್ತೆ ಅವರಿಗೆ. ಆಮೇಲೆ ಏನಾಗುತ್ತಂದರೆ 14 ವರ್ಷಗಳಾದಮೇಲೆ 2ನೇ ಮದುವೆ ಕೂಡ ಆಗುತ್ತೆ. ಹೌದು, ಮುಸ್ಲಿಮರಲ್ಲಿ ಒಂದು ಕಾನೂನು ಏನಂದರೆ 2ನೇ, 3ನೇ ಅಥವಾ 4ನೇ ಮದುವೆ ಕೂಡ ಮೊದಲನೇ ಅವರಿಗೆ ಡಿವೋರ್ಸ್ ಕೊಡದೇನೆ ಮಾಡ್ಕೋಬಹುದು. ಇದು ಹಿಂದೂಗಳಲ್ಲಿ ಇಲ್ಲ. ನೀವು 2ನೇ ಮದುವೆ ಮಾಡ್ಕೋಬೇಕು ಅಂದರೆ ಮೊದಲೇ ವೈಫ್ಗೆ ನೀವು ಡಿವೋರ್ಸ್ ಕೊಟ್ಟಿರಲೇಬೇಕು. ನೀವು ಲೀಗಲ್ ಡಿವೋರ್ಸ್ ಕೊಟ್ಟ ಮೇಲೆ ಮಾತ್ರ 2ನೇ ಮದುವೆ ಆಗೋಕ್ಕೆ ಸಾಧ್ಯ. ಆದರೆ ಮುಸ್ಲಿಮರಲ್ಲಿ 2, 3 ಅಥವಾ 4 ಈ 4 ಮದುವೆಗಳನ್ನು ಮೊದಲನೇ ಅವರಿಗೆ ನೀವು ಡಿವೋರ್ಸ್ ಕೊಡದೇನೆ ಮಾಡ್ಕೋಬಹುದು. ಸೊ ಹಾಗಾಗಿ ಇವರು ಸಹ ಮಾಡ್ಕೊಂಡಿದ್ರು, ಎಲ್ಲರೂ ಜೊತೆಗೇ ಇದ್ದರು. ಬಟ್ ಸ್ವಲ್ಪ ದಿನಗಳ ನಂತರ ಇವ್ರೇನು ಮಾಡ್ತಾರೆ, ಮಿಸ್ಟರ್ ಮೊಹಮ್ಮದ್ ಅಹಮದ್ ಖಾನ್ ಅವರು ಅವರಿಗೆ ಮೇಂಟೆನೆನ್ಸ್ ಕೊಡೋದನ್ನು ಸ್ಟಾಪ್ ಮಾಡ್ತಾರೆ. ಅದು ಯಾವಾಗ ಗೊತ್ತಾ? 1975 ಅವ್ರನ್ನ ಬಿಟ್ಬಿಡ್ತಾರೆ. ಅವರು ಶಾಬಾನು ಅವ್ರನ್ನ ಬಿಟ್ಟು ಅವಾಗ ಅವರು 62 ಇಯರ್ಸ್ ಓಲ್ಡ್ ಇರ್ತಾರೆ. ಕ್ಯಾನ್ ಯು ಇಮ್ಯಾಜಿನ್, 62 ವರ್ಷದ ಲೇಡಿ ಹೂ ಹ್ಯಾಸ್ ಬೀನ್ ಮ್ಯಾರಿಡ್ ವೆನ್ ಶಿ ವಾಸ್ ವೆರಿ ಯಂಗ್. ಅವರು 1932 ಮ್ಯಾರೇಜ್ ಆಗಿದ್ದಾರೆ. ಅಷ್ಟು ಯಂಗ್ ಇದ್ದಾಗ ಅವರಿಗೆ ಮದುವೆ ಮಾಡಿದ್ದಾರೆ. 62 ಇಯರ್ಸ್ ಓಲ್ಡ್ ಆದಮೇಲೆ ಬಿಟ್ಬಿಡ್ತಾರೆ ಅವರಿಗೆ. ಅಂದರೆ ನನ್ನ ಮೇಂಟೆನೆನ್ಸ್ ಕೊಡೋದಿಲ್ಲ ಅಂತ. ಅವಾಗ ಅವ್ರು ಏನು ಮಾಡಬೇಕು? ಅವರಿಗೆ ಲೋಕಜ್ಞಾನವೂ ಅಷ್ಟಿರಲ್ಲ, ಹೊರಗಡೆ ಹೋಗಿ ಕೆಲಸ ಮಾಡೋ ಅಷ್ಟೂ ಇರೋದಿಲ್ಲ ಅವರಿಗೆ. ಸೊ ಅವ್ರು ಏನು ಮಾಡ್ತಾರೆ ಅನ್ನೋದು. ಸೊ ಆವಾಗ ಏನಿತ್ತು ಅಂದರೆ 1978 ಟ್ರಿಪಲ್ ತಲಾಖನ್ನು ಕೊಟ್ಬಿಟ್ಟಿರ್ತಾರೆ. ಟ್ರಿಪಲ್ ತಲಾಖ್ ಅಂದರೆ ದಿಸ್ ವಾಸ್ ಅ ಸಿಸ್ಟಮ್. ಆ್ಯಕ್ಚುಲಿ ಇದು ಸುಪ್ರೀಂ ಕೋರ್ಟ್ ಅವರು ತೆಗ್ದಿದ್ದಾರೆ. ಟ್ರಿಪಲ್ ತಲಾಖ್ ಅಂದರೆ ಅವರು 3 ಸತಿ ತಲಾಖ್ ಅಂತ ಹೇಳಿಬಿಟ್ರೆ ಅವ್ರಿಗೆ ಮತ್ತು ತಮ್ಮ ವೈಫ್ ಜೊತೆಗೆ ಡಿವೋರ್ಸ್ ಆಗಿಬಿಡುತ್ತೆ. ದಿಸ್ ವಾಸ್ ಅ ಪ್ರೊಸೀಜರ್ ಇನ್ ಮುಸ್ಲಿಮ್ಸ್. ಸೊ ಇವಾಗಿಲ್ಲ ಇದು, ಈ ಪ್ರೊಸೀಜರ್ನ ತೆಗೆದು ಹಾಕಿದ್ದಾರೆ ಇವಾಗ. ಸೊ ಸೊ ದಟ್ ಲೇಡಿ ಶಾಬಾನು ಏನು ಮಾಡ್ತಾರೆ ಅಂದರೆ, ಶಿ ವೆಂಟ್ ಟು ಇಂದೋರ್ ಅಲ್ಲಿ ಕೋರ್ಟ್ ಹೋಗ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಸೆಕ್ಷನ್ 125 ಆಫ್ CRPC ಮೂಲಕ ಅವರಿಗೆ ಮೇಂಟೆನೆನ್ಸ್ ಕೊಡಬೇಕು ಅಂತ ಕೇಳ್ಕೊತಾರೆ. ಸೊ ಈ ಸೆಕ್ಷನ್ 125 ಏನು ಬರೆದಿದೆ ಅಂದರೆ, ವೈಫ್ಸು, ಡಿವೋರ್ಸೀಸು ಹಾಗೆ ವೃದ್ಧ ತಂದೆ ತಾಯಿ ಸಹ ತಮ್ಮ ಮಕ್ಕಳಿಂದ ಮೇಂಟೆನೆನ್ಸ್ ಪಡೆಯಲು ಅಧಿಕಾರ ಇದೆ ಅಂತ ಹೇಳುತ್ತೆ. ಇದು ಸೆಕ್ಷನ್ 125.
ಸೊ ಈ ಸೆಕ್ಷನ್ 125 ಅಡಿಯಲ್ಲೇ ಶಾಬಾನು ಅವರು ಕೇಸ್ ಹಾಕ್ತಾರೆ ಅವ್ರ ಮೇಲೆ, ಮೊಹಮ್ಮದ್ ಅಹಮದ್ ಖಾನ್ ಮೇಲೆ. ಏನಂತ, ನನಗೂ ಮೇಂಟೆನೆನ್ಸ್ ಕೊಡಬೇಕು ಅವರು, ಈ ಏಜಲ್ಲಿ ಅವ್ರು ನನಗೆ ಹೋದರೆ ನಾನು ಹೆಂಗೆ ಜೀವನ ಮಾಡಲಿ, ನನ್ನ ಹತ್ರ ಮಕ್ಕಳಿದೆ, ನಾನು ಏನು ಮಾಡಬೇಕು ಅಂತ. ಸೊ ಇಂದೋರ್ ಕೋರ್ಟ್ ಏನು ಹೇಳುತ್ತೆ ಗೊತ್ತಾ, ಆವಾಗ 25 ರೂಪಾಯಿನ ಕೊಟ್ಬಿಡುತ್ತೆ. 25 ರೂಪಾಯಿ ಕೊಡಬೇಕು ಅವರು ಮೇಂಟೆನೆನ್ಸ್ ಅಂತ ಹೇಳುತ್ತೆ. ಸೊ ಅದೇನಾಗಿರುತ್ತೆ ಅಂದರೆ, ಮೊಹಮ್ಮದ್ ಅಹಮದ್ ಖಾನ್ ಒಬ್ಬ ಫೇಮಸ್ ಲಾಯರ್, ಅವ್ರದ್ದು ಲೆಸ್ ದೆನ್ 20% ಸಹ ಈ 25 ರೂಪಾಯಿ ಆಗಲ್ಲ. ಅಂದರೆ ಅಷ್ಟು ಕಡಿಮೆ ಮೇಂಟೆನೆನ್ಸ್ ಕೊಟ್ಬಿಡ್ತಾರೆ. ಸೊ ಇದರಿಂದ ಅವರಿಗೆ ತಮ್ಮ ಮಕ್ಕಳು ಮತ್ತು ಇದನ್ನು ನೋಡಿದರೆ 25 ರೂಪಾಯಿದಲ್ಲಿ ಎಲ್ಲಿ ಆಗಬೇಕು, ಆಗಲ್ಲ ಅಂಥೇಳಿ ಅವ್ರು ಏನು ಮಾಡ್ತಾರೆ ಅಂದರೆ, ಮಧ್ಯಪ್ರದೇಶ್ ಹೈಕೋರ್ಟ್ ಗ್ವಾಲಿಯರಲ್ಲಿದೆ, ಅಲ್ಲಿಗೆ ಮತ್ತೆ ಕೇಸ್ ಹಾಕ್ತಾರೆ. ಅವ್ರು ಏನು ಮಾಡ್ತಾರೆ, ಸರಿ ಆಯಿತು 25 ರೂಪಾಯಿ ಆಗಲ್ಲ, ಖಾನ್ ಅವ್ರದ್ದು ಅರ್ನಿಂಗ್ಸ್ ಜಾಸ್ತಿ ಇದೆ, ಅವ್ರ ಇನ್ಕಮ್ ಜಾಸ್ತಿ ಇದೆ, ಸೊ ನಾವು ಕೊಡ್ತೀವಿ 179 ರೂಪೀಸ್ ಅಂತ ಹೇಳ್ತಾರೆ. ಬಟ್ ಇಷ್ಟು ಕೊಟ್ಟಾಗ ಇವ್ರೇನು ಮಾಡ್ತಾರೆ ಗೊತ್ತಾ, ಮೊಹಮ್ಮದ್ ಅಹಮದ್ ಖಾನ್ ಅವರು ಫೇಮಸ್ ಲಾಯರ್ ಇರ್ತಾರಲ್ವ, ಅವ್ರೇನು ಮಾಡ್ತಾರೆ, ಇದು ನೀವು ಅಂದರೆ ಹೈಕೋರ್ಟ್, ಮಧ್ಯಪ್ರದೇಶ್ ಹೈಕೋರ್ಟು ಮುಸ್ಲಿಂ ಪರ್ಸ್ನಲ್ ಲಾ ಅಲ್ಲಿ ಕೈ ಹಾಕ್ತಿದೆ, ಇದು ನಮ್ಮ ಮುಸ್ಲಿಂ ಪರ್ಸ್ನಲ್ ಲಾನ ವೈಲೇಟ್ ಮಾಡ್ತಿದೆ ಅಂತ ಹೇಳೋಕ್ಕೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ಹೋಗ್ಬಿಡ್ತಾರೆ. ಸೊ ಅವ್ರು ಏನು ಆರ್ಗ್ಯೂ ಮಾಡ್ತಾರೆ, ಸೆಕ್ಷನ್ 125 ಆಫ್ CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡು ಸೆಕ್ಷನ್ 125 ಈಸ್ ಅ ವೈಲೇಷನ್ ಆಫ್ ಮುಸ್ಲಿಂ ಪರ್ಸ್ನಲ್ ಲಾ, ದಟ್ ಈಸ್ ಶರಿಯತ್ ಅಪ್ಲಿಕೇಶನ್ ಆ್ಯಕ್ಟ್ 1937 ಶರಿಯತ್ ಆ್ಯಕ್ಟ್ ಅನ್ನೋದು ಬರುತ್ತೆ. ಇದನ್ನು ವೈಲೇಟ್ ಯಾವ್ದು ಮಾಡ್ತಿದೆ ಅಂದರೆ ಸೆಕ್ಷನ್ 125 ಆಫ್ CRPC ಅಂತ ಆರ್ಗ್ಯೂ ಮಾಡ್ತಾರೆ. ಅವ್ರು ಏನು ಹೇಳ್ತಾರೆ ಗೊತ್ತಾ ಪಾಯಿಂಟು, ಐ ಹ್ಯಾವ್ ಗಿವನ್ ಮೆಹರ್ ಇದ್ದತ್ ಪೀರಿಯಡ್ ದಟ್ ಈಸ್ 3 months ವೇರ್ ಶಿ ಈಸ್ ಅನೇಬಲ್ ಟು ಮ್ಯಾರಿ ಸೆಕೆಂಡ್. ಸೊ ನಾನು ಇವಾಗ ಇಲ್ಲಿ ಒಂದೆರಡು ಟರ್ಮ್ ಹೇಳ್ಕೊಡ್ತೀನಿ. ಮೆಹರ್ ಅಂದರೆ ಏನು, ಇದ್ದತ್ ಅಂದರೆ ಏನು ಅಂದರೆ, ಮೆಹರ್ ಅಂದರೆ ಏನು ಗೊತ್ತಾ, ಮದುವೆ ಆಗೋ ಸಮಯದಲ್ಲಿ, ಅಂದರೆ ಮುಸ್ಲಿಂ ಮದುವೆ ಆಗೋ ಸಮಯದಲ್ಲಿ ಮೆಹರ್ ಅಂತ ಒಂದಿಷ್ಟು ಹಣ ಏನಂದರೆ ಗಂಡು ಹೆಣ್ಣಿಗೆ ಕೊಡ್ತಾರೆ. ಅದು ಯಾವುದಕ್ಕೆ ಕೊಡ್ತಾರೆ ಅಂದರೆ, ಅವನ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ಅವಳ ಡಿಗ್ನಿಟಿನ ಕಾಪಾಡೋದಕ್ಕೆ ಒಂದಷ್ಟು ಹಣನ ಆಕೆಗಂತ ಕೊಟ್ಟಿರ್ತಾರೆ. ಆಕೆ ತನಗಾಗಿ ಬಳಸ್ಕೋಬೋದು ಅದನ್ನು ಮೆಹರ್ ಅಂತ ಕರೀತಾರೆ. ಮತ್ತು ಇದ್ದತ್ ಅಂದರೆ ಏನು, ಇದ್ದತ್ ಅಂದರೆ ವೇಟಿಂಗ್ ಪೀರಿಯಡ್ ಅ ಮುಸ್ಲಿಂ ವಿಮೆನ್ ಮಸ್ಟ್ ಅಬ್ಸರ್ವ್ ಆಫ್ಟರ್ ಹರ್ ಮ್ಯಾರೇಜ್ ಎಂಡ್ಸ್. ಅಂದರೆ ಒಂದು ಮುಸ್ಲಿಂ ಮಹಿಳೆ ತನ್ನ ಒಂದು ಮದುವೆ ಮುಗಿದ ತಕ್ಷಣ ಅಥವಾ ಮುರಿದ ತಕ್ಷಣ, ಅಂದರೆ ಅವಳು ಡಿವೋರ್ಸ್ ಆದರೂ ಕೊಟ್ಟು ಹೊರಗಡೆ ಬರ್ಬೋದು, ಅಥವಾ ಆಕೆ ಗಂಡ ತೀರಿ ಹೋಗ್ಬೋದು. ಇದಾದ ಮೇಲೆ ಅವಳು ಲಾಫುಲಿ ಅಂದರೆ ಲೀಗಲ್ಲಾಗಿ ಇನ್ನೊಂದು ಮ್ಯಾರೇಜ್ ಮಾಡ್ಕೋಬೇಕು ಅಂದರೆ ನಡುವೆ ಸ್ವಲ್ಪ ವೇಟಿಂಗ್ ಪೀರಿಯಡ್ ಅಂತ ಇಟ್ಟಿರ್ತಾರೆ. ಅದನ್ನು ಏನು ಕರೀತಾರೆ ಅಂದರೆ ಇದ್ದತ್. ಐ ಹೋಪ್ ಯು ಅಂಡರ್ಸ್ಟುಡ್ ಈ ಮೆಹರ್ ಅಂದರೆ ಏನು ಮತ್ತು ಇದ್ದತ್ ಅಂದರೆ ಏನು. ಸೊ ಈ ಇದ್ದತ್ ಹೇಗಿರುತ್ತೆ ಗೊತ್ತಾ, ಇಫ್ ಅದು ಡಿವೋರ್ಸ್ ಥ್ರೂ ಇದ್ದತ್ತಾಗಿತ್ತಂದರೆ 3 menstrual cycles, ಅವ್ರಿಗೇನಾದರೂ ಮೆನಿಸ್ಟ್ರಲ್ ಸೈಕಲ್ಸ್ ಆಗ್ತಿದ್ರೆ ಅಂದರೆ 3 menstrual cycles ಆಗೋತನ, ಆಗ್ತಿರ್ಲಿಲ್ಲ ಅಂದರೆ ಅವ್ರಿಗೆ 3 ತಿಂಗಳು ವೇಟ್ ಮಾಡಬೇಕು. ನೆಕ್ಸ್ಟ್ ಇಫ್ ಯು ವಾಂಟ್ ಟು ಗೆಟ್ ಮ್ಯಾರಿಡ್, ನೀವು ಸೆಕೆಂಡ್ ಮ್ಯಾರೇಜ್ಗೆ ಎಂಟರ್ ಆಗ್ಬೋದು. ಆ್ಯಂಡ್ ಇಫ್ ಯು ಆರ್ ಪ್ರೆಗ್ನೆಂಟ್, ಅವಾಗ ಏನು ಮಾಡಬೇಕು ಅಂದರೆ ಬೇಬಿ ಡೆಲಿವರ್ ಆಗೋತನ ಅವರು ವೇಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಅವರ ಹಸ್ಬೆಂಡ್ ಡೆತ್ ಆಗಿತ್ತು ಅಂದರೆ ಅವರು 4 months ಹಾಗೂ 10 days ವೇಟ್ ಮಾಡಿ ಸೆಕೆಂಡ್ ಮ್ಯಾರೇಜ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ಕಾಲ್ಡ್ ಇದ್ದತ್ ಪೀರಿಯಡ್. ಸೊ ನಮ್ಮ ಶರಿಯತ್ತಲ್ಲಿ ಏನು ಹೇಳುತ್ತೆ ಅಂತಂದರೆ, ಇಫ್ ಆ ಹಸ್ಬೆಂಡ್ ಏನಾದರೂ ಮೆಹರ್ ಮತ್ತು ಅವರ ಇದ್ದತ್ ಪೀರಿಯಡ್ವರೆಗೆ ಅವರಿಗೆ ಮೇಂಟೆನೆನ್ಸ್ ದುಡ್ಡು, ಅಂದರೆ ಅವರು 3 ತಿಂಗಳು ಮೇಂಟೆನೆನ್ಸ್ ದುಡ್ಡು ಕೊಟ್ಟರೆ ಮುಂದೆ ತಾವು ಮೇಂಟೆನೆನ್ಸ್ ಕೊಡಬೇಕು ಅಂತ ರೂಲ್ಸ್ ಇಲ್ಲ. ಇದು ಏನು ಹೇಳುತ್ತೆ ಅಂದರೆ ಶರಿಯತ್ ಕಾನೂನು ಹೇಳುತ್ತೆ. ಬಟ್ ಸೆಕ್ಷನ್ 125 ಏನು ಹೇಳುತ್ತೆ, ಹೌದು ಒಬ್ಬ ಗಂಡು ತನ್ನ ಹೆಂಡತಿಯನ್ನು ಬಿಟ್ಟ ತಕ್ಷಣ ಅವರಿಗೆ ಮೇಂಟೆನೆನ್ಸ್ ಕೊಡಬೇಕಂತ ಹೇಳುತ್ತೆ. ಸೊ ಆಲ್ರೆಡಿ ಇಲ್ಲಿ ಮಧ್ಯಪ್ರದೇಶ್ ಹೈಕೋರ್ಟ್ 179 ರೂಪೀಸ್ ಹೇಳಿಬಿಟ್ಟಿತ್ತು. ಅದಕ್ಕೆ ಮೊಹಮ್ಮದ್ ಅಹಮದ್ ಖಾನ್ ಅವರು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಈ ಥರ ವಾದ ಮಾಡ್ತಾರೆ, ನಾನು ಮೆಹರ್ ಕೂಡ ಅವರಿಗೆ ಕೊಟ್ಟಿದ್ದೀನಿ, ಅವರಿಗೆ ಇದ್ದತ್ ಪೀರಿಯಡಲ್ಲೂ ಕೂಡ ನಾನು ಮೇಂಟೆನೆನ್ಸ್ ಕೊಟ್ಟಿದ್ದೀನಿ, ಮತ್ತ್ಯಾಕೆ ನಾನು ಕೊಡಬೇಕು ದುಡ್ಡನ್ನು, ಇದು ಈ ಥರ ಕಾನೂನು ನಮ್ಮ ಶರಿಯತ್ನ ನೀವು ವೈಲೇಟ್ ಮಾಡ್ತಾ ಇದ್ದೀರಾ ಅಂತ ಆರ್ಗ್ಯೂ ಮಾಡಿದ್ರು. ಸೊ ಆಮೇಲೆ ಅವ್ರು ಏನು ಮಾಡ್ತಾರೆ, ಸೆಕ್ಷನ್ 127 ಆಫ್ CRPC ಏನು ಹೇಳುತ್ತಂದರೆ, ಇಫ್ ಅ ಪರ್ಸನ್ ಪ್ರೊವೈಡ್ಸ್ ಮೇಂಟೆನೆನ್ಸ್ ಅಕಾರ್ಡಿಂಗ್ ಟು ದ ಪರ್ಸನಲ್ ಲಾ, ಸೊ ಹಿ ಡಸ್ ನಾಟ್ ನೀಡ್ ಟು ಪೇ ಅಂಡರ್ ಸೆಕ್ಷನ್ 125. ಅದೇ CRPCಲಿ ಸೆಕ್ಷನ್ 127ನಲ್ಲಿ ಏನು ಹೇಳುತ್ತೆ ಅಂದರೆ, ಯಾವುದೋ ಒಬ್ಬ ವ್ಯಕ್ತಿ ತನ್ನ ಪತ್ನಿಗೆ ಅಥವಾ
ತನ್ನ ಮಾಜಿ ಪತ್ನಿಗೆ ಆಲ್ರೆಡಿ ಅವರು ತಮ್ಮ ಪರ್ಸ್ನಲ್ ಲಾ ಪ್ರಕಾರ ಇದನ್ನು ಮೇಂಟೆನೆನ್ಸ್ ಕೊಟ್ಬಿಟ್ಟಿದ್ರೆ ಅವರು ಮತ್ತೆ ಸೆಕ್ಷನ್ 125 ಪ್ರಕಾರ ಮೇಂಟೆನೆನ್ಸ್ ಕೊಡೋ ಹಾಗಿಲ್ಲ ಅಂತ ಹೇಳುತ್ತೆ. ಸೊ ಇದನ್ನು ಮೊಹಮ್ಮದ್ ಅಹಮದ್ ಖಾನ್ ಅವರು ಮೆನ್ಷನ್ ಮಾಡಿಬಿಡ್ತಾರೆ. ಸೊ ಆವಾಗ ಏನು ಮಾಡೋಕ್ಕಾಗುತ್ತೆ, ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ನೋಡುತ್ತೆ. ಸೊ ಲಾ ಅಲ್ಲೇ ಬರೆದಿದೆ ಸೆಕ್ಷನ್ 127 ಅಂತ. ಸೊ ಅವ್ರೇನು ಮಾಡಿಬಿಡ್ತಾರೆ, ಹೈಕೋರ್ಟ್ ಆರ್ಡರು ಫೈನಲ್ ಇದೆ, ನಾವು ಕೊಟ್ಬಿಡ್ತೀವಿ, ಅದೇ ಇರಲಿ 179 ರುಪೀಸೇ ಅವರಿಗೆ ಕೊಟ್ಬಿಡ್ರಿ, ಅವಳು ಎಲ್ಲಿ ತನಕ ಬದುಕಿರ್ತಾಳೆ, ಶಾಬಾನು ಅವರು ಎಲ್ಲಿ ತನಕ ಬದುಕಿರ್ತಾರೆ ಅಲ್ಲಿವರೆಗೂ ನೀವು ಕೊಟ್ಬಿಡ್ಬೇಕು ಅಂತ ಹೇಳ್ತಾರೆ. ಸೊ ಅವಾಗ ಏನು ಮಾಡುತ್ತಾರೆ, ಸ್ವಲ್ಪ ಜನ ಸೆಲೆಬ್ರೇಟ್ ಮಾಡ್ತಾರೆ. ಓ ಹೌದು, ನಮ್ಮ ಶರಿಯತ್ ಲಾಗೆ ಸಿಕ್ತು, ನಮ್ಮದು ಸಪ್ರೇಟೇ ಉಳಿತು, ನಾವು ಯಾರೂ ಏನು ಮಾಡಲಿಲ್ಲ. ಇನ್ನೊಂದಷ್ಟು ಜನ ಪ್ರತಿಭಟಿಸ್ತಾರೆ. ಯಾಕೆ ಗೊತ್ತಾ, ಮಹಿಳೆಯರಿಗೆ ರೈಟ್ಸ್ ಹೋಯ್ತಿಲ್ಲಿ, ಯಾಕೆ ಅವರು ಯಾಕೆ ಅದನ್ನು ಫಾಲೋ ಮಾಡಬೇಕು, ಸ್ವಲ್ಪ ದಿನ ಅಷ್ಟೇ ದುಡ್ಡು ಕೊಟ್ಟರೆ ಯಾಕೆ ನಾವು ಇರಬೇಕು ಅಂತ ಒಂದಷ್ಟು ಜನ ಪ್ರತಿಭಟಿಸ್ತಾರೆ. ಆವಾಗ ಯಾರಿದ್ದಿದ್ದು ಅಂದರೆ ರಾಜೀವ್ ಗಾಂಧಿ ಗೌರ್ಮೆಂಟ್ ಇತ್ತು. ಸೊ ಅವ್ರೇನು ಮಾಡಿದ್ರು, ಈ ಪ್ರತಿಭಟನೆಯನ್ನು ಹಿಡಿತಕ್ಕೆ ತಗೋಬೇಕು ಅಂತ ಒಂದು ಲಾನ ತಂದುಬಿಟ್ರು. ಸೊ ಮುಸ್ಲಿಂ ವಿಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಡಿವೋರ್ಸ್ ಆ್ಯಕ್ಟ್ 1986, ಮುಸ್ಲಿಂ ವಿಮೆನ್ ಆ್ಯಕ್ಟ್ ಅಂತ 1986 ತಂದರು. ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಡಿವೋರ್ಸ್ ಆದ ಮೇಲೆ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕಂತಾನೆ ಈ ಆ್ಯಕ್ಟನ್ನು ತಂದರು. ಸೊ ಇದನ್ನು ತಂದ ಮೇಲೆ ಏನು ಮಾಡಿದ್ರು ಗೊತ್ತಾ, ಈ ಶಾಬಾನು ಇರ್ತಾರಲ್ಲ, ಅವ್ರ ಲಾಯರ್ ಒಬ್ಬರು ಇರ್ತಾರೆ, ಅವ್ರ ಹೆಸರು ದೀನ್ ಲತೀಫಿ ಅಂತ. ಅವ್ರು ಏನು ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಇದನ್ನು ಚಾಲೆಂಜ್ ಮಾಡಿಬಿಡ್ತಾರೆ. ಚಾಲೆಂಜ್ ದ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ದ ನ್ಯೂ ಲಾ. ಈ ಹೊಸ ಲಾ ಬಂದಿರುತ್ತೆ ಗೊತ್ತಾ, ರಾಜೀವ್ ಗಾಂಧಿ ಗೌರ್ಮೆಂಟ್ ತಂದಿರ್ತಾರೆ, ಅದನ್ನು ಅವರು ಕಾನ್ಸ್ಟಿಟ್ಯೂಷನಾಲಿಟಿನ ಚಾಲೆಂಜ್ ಮಾಡಿಬಿಡ್ತಾರೆ. ಸೊ ಆ ಕೇಸ್ ಡೇನಿಯಲ್ ಲತೀಫಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಆಗಿ ಹೊರಬರುತ್ತೆ. ಸೊ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ ಇಲ್ಲಿ ಒಂದು ಅಪ್ರೋಚನ್ನು ಫಾಲೋ ಮಾಡುತ್ತೆ. ಏನು ಗೊತ್ತಾ, ದಟ್ ಈಸ್ ಡಾಕ್ಟ್ರಿನ್ ಆಫ್ ಹಾರ್ಮೋನಿಯಸ್ ಅಪ್ರೋಚ್ ಅಂತ. ಈ ಹಾರ್ಮೋನಿಯಸ್ ಅಪ್ರೋಚ್ ಪ್ರಕಾರ ಏನು ಮಾಡ್ತಾರೆ ಅಂದರೆ, ಈ ಪ್ರತಿಭಟನಾಕಾರರಿಗೂ ಖುಷಿಯಾಗಬೇಕು, ಈ ಮುಸ್ಲಿಂ ಲಾ ಪ್ರಕಾರ ಏನು ಹೋರಾಡ್ತಿದ್ದಾರೆ ಅವ್ರಿಗೂ ಖುಷಿಯಾಗಬೇಕು, ಹಾಗೆ ಮಹಿಳೆಯರ ಹಕ್ಕುಗಳ ರಕ್ಷಣೆ ಕೂಡ ಆಗಬೇಕು ಅಂತ. ಸೊ ಅದೇ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, ಪ್ರೊವೈಡ್ ಮೇಂಟೆನೆನ್ಸ್ ಟಿಲ್ ಇದ್ದತ್ ಪೀರಿಯಡ್ ಅಕಾರ್ಡಿಂಗ್ ಟು ದ ನ್ಯೂ ಲಾ. ರಾಜೀವ್ ಗಾಂಧಿ ಗೌರ್ಮೆಂಟಿಂದ ಹೊಸದಾಗಿ ಬಂದಿರೋ ಲಾ ಪ್ರಕಾರ, ಅಂದರೆ ದ ಮುಸ್ಲಿಂ ವಿಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಡಿವೋರ್ಸ್ ಆ್ಯಕ್ಟ್ 1986 ಪ್ರಕಾರ ನೀವು ಇದ್ದತ್ ಪೀರಿಯಡ್ ಮುಗಿಯೋವರೆಗೂ ಮೇಂಟೆನೆನ್ಸನ್ನು ಕೊಡಬೇಕು. ಅಲ್ಲದೆ ಕಂಟಿನ್ಯೂ ಟು ಪ್ರೊವೈಡ್ ಫಾರ್ ಲೈಫ್ ಟೈಮ್, ಪೂರ್ತಿ ಅವರಿಗೆ ಕೊಡಬೇಕು ಸೆಕ್ಷನ್ 125 ಆಫ್ CRPC ಪ್ರಕಾರ. ಅಂದರೆ ನೀವು ಮೇಂಟೆನೆನ್ಸ್ ಪೂರ್ತಿ ಕೊಡ್ತಾನೆ ಹೋಗಬೇಕು. ಫಸ್ಟ್ ನೀವು ಇದ್ದದ ಪೀರಿಯಡ್ ಮುಗಿಯೋ ತನಕ ಕೊಡೋದು ನ್ಯೂ ಲಾ ಪ್ರಕಾರ, ಉಳಿದದ್ದು ಲೈಫ್ ಟೈಮ್ ಕೊಡೋದು ಸೆಕ್ಷನ್ 125 ಪ್ರಕಾರ. ಇದರಿಂದ ಏನಾಯ್ತಂದರೆ ಶರಿಯತ್ನ ಇದನ್ನು ಮಾಡ್ದಂಗೂ ಆಗಲಿಲ್ಲ, ಇನ್ನೊಂದು ಸೆಕ್ಷನ್ 125 CRPCನೂ ಆಯಿತು, ಮತ್ತು ಮಹಿಳೆಯರ ಹಕ್ಕುಗಳನ್ನು ರಕ್ಷಣೆ ಮಾಡ್ದಂಗಾಯಿತು. ಸೊ ಬೋತ್ ದ ಸೈಡ್ಸ್ ವರ್ ಸ್ಯಾಟಿಸ್ಫೈಡ್. ಸೊ ಈ ಥರ ನಮ್ಮ ಭಾರತದಲ್ಲಿ ಮುಸ್ಲಿಂ ಮಹಿಳೆಯರ ಹಕ್ಕುಗಳನ್ನು ರೀಸ್ಟೋರ್ ಮಾಡಲಾಯಿತು. ಸೊ ಈ ಥರ ಒಂದು ಹಿಸ್ಟ್ರಿಗೆ ಕಾರಣರಾದವರು ಶಾಬಾನು ಅವರು. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನೀವು ಸಾಧನಾ ಸ್ಪಿಯರನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ಕೇಸ್ ನಿಮಗೆ ಇದ್ರ ಬಗ್ಗೆ ನಿಮಗೆ ಇಷ್ಟು ಡೀಟೇಲ್ ಆಗಿ ಮುಂಚೆ ಗೊತ್ತಿತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ, ಗೊತ್ತಿಲ್ಲದವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.